ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನೀವೆಲ್ಲರೂ ಪ್ರೀತಿಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮದು ಯಾವ್ಯಾವ ನಮ್ಮ ಹೆಸರಲ್ಲಿ ನಾವು ಯಾವುದು ಏಜೆನ್ಸಿಲಿ ಸಿಲಿಂಡ್ರ್ ತೊಗೊಳ್ತಾ ಇದ್ದೀವಿ, ಆ ಏಜೆನ್ಸಿಲಿ KYC ಅಂತ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗ ಹೇಳ್ದ ಹೋಗಿ ಮಾಡಿ, ಎಲ್ಲರೂ ಪ್ರತಿಯೊಬ್ಬರು ಮಾಡಲೇಬೇಕು. ಇದು ಒಬ್ಬರು ಸಬ್ಸಿಡಿ ಅಂತಾರೆ, ಒಬ್ಬರು ಇಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಯಾರ್ಯಾರ ಹೆಸರಲ್ಲಿದೆ ಸಿಲಿಂಡ್ರು ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತಾರೆ. ಅದಕ್ಕೋಸ್ಕರ ನಾನು ಇವತ್ತು ಹೋಗಿ ಮಾಡಿಸ್ಕೊಂಡು ಬಂದೆ. ಏನಿಲ್ಲ, ನಮ್ಮದು ಇದ್ರದ್ದು ಕನ್ಸ್ಯೂಮರ್ ನಂಬರ್ ಹೇಳಿದ್ರೆ ಮತ್ತು ನಮ್ಮದು ಫೋನ್ ನಂಬರ್ ಹೇಳಬೇಕು. ಹೇಳಿದ್ರೆ ಅವರು ನಮ್ಮದು ಫೋಟೋ ತೊಗೊಳ್ತಾರೆ, ಫೇಸ್ದು ಮಾತ್ರ. ಈ ಆಧಾರ್ ಕಾರ್ಡಲ್ಲೆಲ್ಲ ನಾವು ಕಣ್ಣು ಮಿಟುಕಿಸ್ಬಾರ್ದು ಅಂತಾರೆ, ಆದರೆ ಇದರಲ್ಲಿ ಮಾತ್ರ ನಾವು ಕಣ್ಣನ್ನು ಮಿಟುಕಿಸ್ತಾನೇ ಇರಬೇಕು, ಅಂದರೆ ಕಣ್ಣು ಹೊಡಿತಾನೇ ಇರಬೇಕು, ಆವಾಗ ತೊಗೊಳ್ಳೋದಂತೆ. ಹಂಗೆ ಕೊಟ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಹೋಗಿ, ಅದು ಸಬ್ಸಿಡಿ ಅಂತ ಹೇಳ್ತಿದ್ದಾರೆ ಜನ, ಸಬ್ಸಿಡಿನೋ ಇಲ್ಲ ನಮಗೆ ಅಪ್ಡೇಟ್ ಮಾಡ್ತಾ ಇದ್ದಾರೋ ಸರ್ಕಾರದಿಂದ. ಸರ್ಕಾರ ಏನು ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡೋದು. ದಯವಿಟ್ಟು ನೀವು ಯಾವ್ಯಾವ ಏಜೆನ್ಸಿ ಅಂದರೆ HP, ಇಂಡಿಯನು, ಭರತ್ತು, ಯಾವುದ್ಯಾವ್ದಿದೆ, ಯಾವ್ದು ತೊಗೊಂಡಿರ್ತೀರ ಅಲ್ಲಿ ಹೋಗಿ ಕನ್ಸ್ಯೂಮರ್ ನಂಬರಿಂದ ನೀವು ತೊಗೊಂಡೋದ್ರೆ ಅದು ನಿಮಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ಹೋಗಿ ಮಾಡಿಸ್ಕೊಳ್ಳಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ನಮ್ಮ ಗುಂಡ ಹೈದ್ರಾಬಾದಿಂದ ಬಂದ, ಅದಕ್ಕೋಸ್ಕರ ಅವನ ಜೊತೇಲಿ ಬಂದು ಎಲ್ಲ ಮಾಡಿಸ್ಕೊಂಡು ಬಂದೆ. ದಯವಿಟ್ಟು ಎಲ್ಲರೂ ಹೋಗಿ ಮಾಡಲೇಬೇಕು ಅಂತಿದ್ದಾರೆ, ಇದು ಕಡ್ಡಾಯವಾಗಿ. ಆಮೇಲೆ ರಶ್ ಆಗೋಗುತ್ತೆ, ಇವಾಗ ಶುರು ಮಾಡಿರೋದು. ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ಆಮೇಲೆ ರಶ್ ಆದಮೇಲೆ ಹೋಗಿ ಲೈನ್ ನಿಂತ್ಕೊಂಡು ಮಾಡಿಸ್ಕೊಳ್ಳೋದಕ್ಕಿಂತ ಫಸ್ಟೇ ಮಾಡಿಸ್ಬಿಡಿ ಎಲ್ರೂ. ನೋಡಿ, ಒಂದು ಸರಿ ಅಷ್ಟೇ, ಅದು ತೊಗೊಳ್ಳದೇ ಇದ್ದರೆ ಒಂದು 3-4 ಸರಿ ತೊಗೊಳ್ತಾರೆ. ದಯವಿಟ್ಟು ಹೋಗಿ ಎಲ್ಲರೂ ಮಾಡಿಸ್ಕೊಂಡು ಬನ್ನಿ. ನಂದಾಯಿತು ಮಾಡಿಸ್ಕೊಂಡು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.